ನಮಸ್ತೆ, ಶಿಲ್ಪಾಸ್ ಗಾರ್ಡನ್ಗೆ ಸ್ವಾಗತ. ಇವತ್ತಿನ ವಿಡಿಯೋವನ್ನು ಶುರು ಮಾಡುವ ಮೊದಲು ನನ್ನ ಎಲ್ಲ ಯೂಟ್ಯೂಬ್ ವೀಕ್ಷಕರೊಂದಿಗೆ ಒಂದು ಸಂತೋಷದ ವಿಷಯವನ್ನು ಹಂಚಿಕೊಳ್ಳಲು ಬಯಸುತ್ತಿದ್ದೇನೆ. ನಿಮಗೆಲ್ಲರಿಗೂ ತಿಳಿದಿರುವಂತೆ ಈ ವರ್ಷದ ಕರ್ನಾಟಕ ಸ್ಟೇಟ್ SLC ರಿಸಲ್ಟ್ ಅನೌನ್ಸ್ ಆಗಿದೆ. ಸಂತೋಷದ ವಿಚಾರವೆಂದರೆ ಈ ಸಲದ SLC ಎಕ್ಸಾಮ್ನಲ್ಲಿ ನನ್ನ ಮಗ ಸಂಕಲ್ಪ್ ಸ್ಟೇಟ್ಗೆ 4th ರ್ಯಾಂಕ್ ಪಡೆದಿರುತ್ತಾನೆ. ಅವನ ಈ ಸಾಧನೆಗೆ ಸರಿಯಾದ ಮಾರ್ಗದರ್ಶನ ನೀಡಿದ ಅವನ ಎಲ್ಲ ಗುರುಗಳಿಗೂ ಈ ಮೂಲಕ ಕೃತಜ್ಞತೆ ಸಲ್ಲಿಸಲು ಬಯಸುತ್ತೇನೆ. ವೀಕ್ಷಕರೇ, ಈ ಅತಿಯಾದ ಬಿಸಿಲಿನ ಸಮಯದಲ್ಲೂ ನಿಮ್ಮ ಗಾರ್ಡನ್ ಬಣ್ಣ ಬಣ್ಣದ ಹೂಗಳಿಂದ ಕಂಗೊಳಿಸುವಂತೆ ಮಾಡುವ ಸುಲಭವಾಗಿ ಬೆಳೆಸಬಹುದಾದ ನೆಲಗುಲಾಬಿ ಗಿಡದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸಲಿದ್ದೇನೆ. ನೆಲಗುಲಾಬಿ, ಟೇಬಲ್ ರೋಸ್, ಸನ್ ರೋಸ್, 11 o'clock ಫ್ಲವರ್, ಪ್ರೋಟುಲಕ, ಮಾಸ್ ರೋಸ್ ಹೀಗೆ ಬೇರೆ ಬೇರೆ ಹೆಸರುಗಳಿಂದ ಕರೆಯಲ್ಪಡುವ ಈ ಗಿಡದ ಮೂಲ ದಕ್ಷಿಣ ಬ್ರೆಜಿಲ್, ಅರ್ಜೆಂಟೀನಾವಾಗಿದೆ. ಗಾರ್ಡನ್ ಮೇಂಟೈನ್ ಮಾಡಲು ಟೈಮ್ ಇಲ್ಲದ ವರ್ಕಿಂಗ್ ವುಮೆನ್ಗೆ, ಗಿಡ ಉಳಿಸಿಕೊಳ್ಳಲು ಕಷ್ಟಪಡುತ್ತಿರುವ ಗಾರ್ಡನ್ ಬಿಗಿನರ್ಸ್ಗೆ ಹಾಗೂ ನೀರಿನ ಸಮಸ್ಯೆ ಎದುರಿಸುತ್ತಿರುವ ಗಾರ್ಡನ್ ಪ್ರಿಯರಿಗೆ ಸೂಕ್ತವಾದ ಗಿಡ ಇದಾಗಿದೆ. ಬೇಸಿಗೆಯಲ್ಲಿ ಬೆಳೆಸುವ ಗಿಡಗಳ ಲಿಸ್ಟ್ನಲ್ಲಿ ಮೊಟ್ಟ ಮೊದಲನೆಯದಾಗಿ ಬರುವ ಗಿಡ ಇದಾಗಿದೆ. ಕಾರಣಗಳು ಹಲವು. ಮೊದಲನೆಯ ಕಾರಣ, ಈ ಗಿಡಕ್ಕೆ ನೀರಿನ ಅಗತ್ಯತೆ ಕಡಿಮೆ. ಅತಿಯಾದ ನೀರು ಹಾಕುವುದು ಬೇಡ. ಮೇಲ್ಮೈ ಮಣ್ಣು ಒಣಗಿದಾಗ ನೀರು ಹಾಕಿದರೆ ಸಾಕು. ಎರಡನೆಯ ಕಾರಣ, ನೇರ ಸೂರ್ಯನ ಬೆಳಕಿನಲ್ಲಿ ಗಿಡವಿದ್ದರೆ ಚೆನ್ನಾಗಿ ಬೆಳೆಯುತ್ತದೆ. ಸಾಮಾನ್ಯವಾಗಿ ಬೆಳಗಿನಿಂದ ಮಧ್ಯಾಹ್ನದವರೆಗೆ ಹೂ ಅರಳುತ್ತದೆ. ಅದಕ್ಕಾಗಿ 11 o'clock ಫ್ಲವರ್ ಎಂಬ ಹೆಸರು ಕೂಡ ಬಂದಿದೆ. ಸೂರ್ಯನ ಬೆಳಕು ಹೆಚ್ಚಿದಷ್ಟು ಹೂಗಳು ಚೆನ್ನಾಗಿ ಅರಳುತ್ತವೆ. ಮೂರನೇ ಕಾರಣ, ಇದೊಂದು ಸರ್ಕ್ಯುಲೆಂಟ್ ಟೈಪ್ ಗಿಡವಾಗಿರುವುದರಿಂದ ಮೇಂಟೈನ್ ಮಾಡೋದು ತುಂಬಾ ಸುಲಭ. ನಾಲ್ಕನೇ ಕಾರಣ, ಬೀಜ ಮತ್ತು ಕಾಂಡದ ತುಂಡಿನಿಂದ ಅಂದರೆ ಕಟ್ಟಿಂಗ್ಸ್ನಿಂದ ಸುಲಭವಾಗಿ ಈ ಗಿಡವನ್ನು ಬೆಳೆಸಬಹುದು. ಐದನೇ ಕಾರಣ, ಈಸಿಯಾಗಿ ಎಲ್ಲ ನರ್ಸರಿಗಳಲ್ಲಿ ಸಿಗುವಂತಹ ಗಿಡ ಇದಾಗಿದೆ. ಒಂದು ಗಿಡ ನಮ್ಮಲ್ಲಿದ್ದರೆ ಅದರ ಕಟ್ಟಿಂಗ್ನಿಂದ ನಮಗೆ ಬೇಕಾದಷ್ಟು ಗಿಡಗಳನ್ನು ನಾವು ಮತ್ತೆ ಪಡೆಯಬಹುದು. ಆರನೇ ಕಾರಣ, ಈ ಗಿಡ ದೀರ್ಘಕಾಲ ಉಳಿಯುವಂತಹ ಪರ್ಮನೆಂಟ್ ಪ್ಲಾಂಟ್ ಆಗಿದೆ. ಇನ್ನು ಈ ಗಿಡ ಬೆಳೆಸಲು ಬಯಸುವವರು ತಿಳಿದಿರಬೇಕಾದ ಅಂಶಗಳೆಂದರೆ, ಇದೊಂದು ಹರಡಿಕೊಂಡು ಬೆಳೆಯುವ ಗಿಡ. ಹಾಗಾಗಿ ಅಗಲವಾದ ಪಾಟ್ಗಳಲ್ಲಿ, ನೆಲದಲ್ಲಿ ಖಾಲಿ ಇರುವ ಗ್ರೌಂಡ್ ಕವರ್ ಮಾಡಲು ಅಗಲವಾದ ಹ್ಯಾಂಗಿಂಗ್ ಪಾಟ್ಗಳಲ್ಲಿ ಅಲಂಕಾರಿಕ ಸಸ್ಯವಾಗಿ ಬೆಳೆಸುವುದು ಸೂಕ್ತ. ಗಿಡ ಬೆಳೆಸುವಾಗ ನೀರು ಸರಾಗವಾಗಿ ಹರಿದು ಹೋಗುವಂತಹ ಮರಳು ಮಿಶ್ರಿತ ಮಣ್ಣನ್ನು ಈ ರೀತಿ ತೆಗೆದುಕೊಳ್ಳುವುದು ಉತ್ತಮ. ಪಾಟಿಂಗ್ ಮಿಕ್ಸ್ ಮಾಡುವಾಗ ಪಾಟ್ನಲ್ಲಿ ಕಲ್ಲು, ಮರಳು ಮಿಶ್ರಿತ ಮಣ್ಣು, ಕೊಕೊಬೀಟ್, ಸ್ವಲ್ಪ ಸಾವಯವ ಗೊಬ್ಬರದ ಮಿಶ್ರಣ ತೆಗೆದುಕೊಳ್ಳಿ. ಇನ್ನು ಗಿಡ ನೆಡುವಾಗ ಯಾವುದಾದರೂ ಈ ರೀತಿ ಚೆನ್ನಾಗಿ ಬೆಳೆದ ಗಿಡದಿಂದ ಕಟ್ಟಿಂಗನ್ನು ಇಷ್ಟು ಉದ್ದದ ಅಳತೆಗೆ ತೆಗೆದುಕೊಳ್ಳಿ. ನಂತರ ಈ ರೀತಿ ಬೇಕಾದ ಪಾಟ್ಗಳಲ್ಲಿ ಬೆಳೆಸಬಹುದು. ನೆಲಗುಲಾಬಿ ಗಿಡಗಳಿಗೆ ಗಿಡ ನೆಟ್ಟ ಕೂಡಲೇ ಒಮ್ಮೆ ಚೆನ್ನಾಗಿ ನೀರು ಕೊಡಿ. ವೀಕ್ಷಕರೇ, ಈ ಗಿಡದ ಮೇಂಟೆನೆನ್ಸ್ನಲ್ಲಿ ಪ್ರಮುಖವಾದದ್ದು ಗಿಡಕ್ಕೆ ಹಾಕುವ ಫರ್ಟಿಲೈಸರ್. ಇದೊಂದು ಹೆವಿ ಫೀಡರ್ ಪ್ಲಾಂಟ್. ಹೆಚ್ಚು ಹೂ ಬಿಡಲು, ಗಿಡ ಚೆನ್ನಾಗಿ ಬೆಳೆಯಲು ಫರ್ಟಿಲೈಸರನ್ನು 15 ದಿವಸಕ್ಕೊಮ್ಮೆ ಕೊಟ್ಟರೆ ಉತ್ತಮ. ಫರ್ಟಿಲೈಸರ್ ಹಾಕುವಾಗ ವರ್ಮಿ ಕಾಂಪೋಸ್ಟ್, ದನದ ಸೆಗಣಿಯನ್ನು ನೀರು ಮಾಡಿ ಹಾಕಬಹುದು. ಗಿಡ ಕಡಿಮೆ ಹೂ ಬಿಡುತ್ತಿದ್ದರೆ ಅಥವಾ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿದ್ದರೆ ಆಗ ಗಿಡಕ್ಕೆ ಪೋಷಕಾಂಶಗಳನ್ನು ನೀಡುವ ಅಗತ್ಯತೆ ಇದೆ ಎಂದರ್ಥ. ಗಿಡ ಚೆನ್ನಾಗಿ ಹೂ ಬಿಡಲು ಫಾಸ್ಫರಸ್ ಅಂಶ ಹೆಚ್ಚಿರುವ ಯಾವುದೇ ಗೊಬ್ಬರವನ್ನು ಗಿಡಕ್ಕೆ ಹಾಕಬಹುದು. ಉದಾಹರಣೆಗೆ ಬಾಳೆಹಣ್ಣಿನ ಸಿಪ್ಪೆಯ ದ್ರವ ಗೊಬ್ಬರ, ಹಟ್ಟಿಗೊಬ್ಬರ ಮುಂತಾದವು. ನಿರಂತರವಾಗಿ ಗಿಡ ಹೂ ಬಿಡಲು ಗೊಬ್ಬರ, ಸೂರ್ಯನ ಬೆಳಕು ಅಲ್ಲದೆ ನಾವು ಮಾಡುವ ಗಿಡದ ಸಾಫ್ಟ್ ಪಿಂಚಿಂಗ್ ಕೂಡ ಮುಖ್ಯ. ಪಿಂಚಿಂಗ್ ಮಾಡುವುದರಿಂದ ಗಿಡದ ಹೊಸ ಬೆಳವಣಿಗೆ ಸಾಧ್ಯ.
ಅದೇ ರೀತಿ ಬಾಡಿದ ಹೂಗಳನ್ನು ಆಗಾಗ ತೆಗೆಯುವುದರಿಂದ ಸಸ್ಯದ ಶಕ್ತಿ ವ್ಯರ್ಥವಾಗುವುದನ್ನು ತಡೆಯಬಹುದು. ಮೇಂಟೆನೆನ್ಸ್ನಲ್ಲಿ ಬರುವ ಮತ್ತೊಂದು ವಿಷಯ ಗಿಡಕ್ಕೆ ಬರುವ ರೋಗಗಳ ಮೇಲೆ ನಿಯಂತ್ರಣ. ನೆಲಗುಲಾಬಿ ಗಿಡಕ್ಕೆ ಫಂಗಸ್ ಹಾವಳಿ ಸಾಮಾನ್ಯ. ನೀರು ಹೆಚ್ಚು ಹಾಕಿದಾಗ, ಗಿಡದ ಬಳಿ ಹೆಚ್ಚು ತೇವಾಂಶವಿದ್ದಾಗ ಇದು ಕಾಣಿಸುತ್ತದೆ. ಗಿಡದ ಬೆಳವಣಿಗೆಯ ಪ್ರತಿಯೊಂದು ಹಂತದಲ್ಲೂ ಉದ್ದವಾಗಿ ಬೆಳೆದ ಕಾಂಡಗಳನ್ನು ಕತ್ತರಿಸುವುದರಿಂದ ಈ ಸಮಸ್ಯೆಯನ್ನು ದೂರ ಮಾಡಬಹುದು. ಇನ್ನು ನಿಯಮಿತವಾಗಿ ಕೊಂಬೆಗಳನ್ನು ಕತ್ತರಿಸುವುದರಿಂದ ಗಿಡಗಳ ನಡುವೆ ಅಂತರವಿದ್ದರೆ ಗಾಳಿ ಬೆಳಕು ಚೆನ್ನಾಗಿ ಪಸರಿಸುವುದರಿಂದ ಗಿಡ ಚೆನ್ನಾಗಿ ಬೆಳೆಯುತ್ತದೆ. ಕೊಂಬೆ ಹೂಗಳಿಗೆ ಫಂಗಸ್ ಅಟ್ಯಾಕ್ ಆಗಿದ್ದರೆ ಅವುಗಳನ್ನು ಕೂಡಲೇ ಕತ್ತರಿಸಿ ತೆಗೆಯುವುದು ಉತ್ತಮ. ನೀರನ್ನು ಎಲೆಗಳ ಮೇಲೆ ಯಾವತ್ತೂ ಹಾಕಬಾರದು. ನೇರವಾಗಿ ಬೇರಿಗೆ ಅಥವಾ ಮಣ್ಣಿಗೆ ಹಾಕಿ. ತೇವಾಂಶವಿದ್ದಾಗ ಫಂಗಸ್ ಅಟ್ಯಾಕ್ ಆಗುವುದನ್ನು ಇದರಿಂದ ಸ್ವಲ್ಪ ಮಟ್ಟಿಗೆ ತಡೆಯಬಹುದು. ಇನ್ನು ನೀಮ್ ಆಯಿಲನ್ನು ಕಾಲಕಾಲಕ್ಕೆ ಸಿಂಪಡಿಸುವುದರಿಂದ ಫಂಗಸ್ ಅಟ್ಯಾಕ್ ಆಗುವುದನ್ನು ತಡೆಗಟ್ಟಬಹುದು. ಬೇಸಿಗೆಯಲ್ಲಿ ಹೆಚ್ಚು ಹೆಚ್ಚು ನೆಲಗುಲಾಬಿ ಗಿಡ ಬೆಳೆಸೋಣ, ಹೂಗಳಿಂದ ಗಾರ್ಡನ್ನ ಅಂದ ಹೆಚ್ಚಿಸೋಣ ಎಂದು ಹೇಳುತ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋವನ್ನು ಕೊನೆಯ ತನಕ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.